ವಂಶಿಕಾ ಪ್ಲೀಸ್ ನಡಿಯೇ. ಇಲ್ಲ ನಾನು ಬರಕ್ಕಾಗಲ್ಲ. ನನ್ನ ಟೆಕ್ಸ್ಟ್ ಬುಕ್ ಬೇಕು, ಇಲ್ಲಾಂದ್ರೆ ಟೀಚರ್ ನನಗ್ ಪನಿಷ್ಮೆಂಟ್ ಕೊಡ್ತಾರೆ. ಮಾರ್ಕೆಟ್ಗೆ ಹೋಗೋಣ ಬನ್ನಿ. ವಂಶಿಕಾ ಪ್ಲೀಸ್ ನಡಿಯೇ, ಇವನು ಅಳ್ತಿದ್ದಾನೆ. ಇಲ್ಲ ನಾನು ಬರಕ್ಕಾಗಲ್ಲ. ನಾನು ಆಂಟಿಗೆ ಹೇಳ್ತೀನಿ ನೀವು ವಾಪಸ್ ಮಾರ್ಕೆಟ್ಗೆ ಹೋಗಿದ್ದೀರಾ ಅಂತ. ಒಂದ್ ವೇಳೆ ಫ್ಲೂಟ್ ಮ್ಯಾನ್ ಬಂದ್ಬಿಟ್ರೆ? ಅಕ್ಕ, ವಂಶಿಕಾ ಯಾಕೆ ಇವನ್ನ ಹೆದರ್ಸ್ತಿದ್ಯಾ? 10 ನಿಮಿಷ ನಮ್ ಜೊತೆ ಬರಕ್ಕಾಗಲ್ವಾ ನಿನ್ಗೆ? ಇಲ್ಲ ನಾನ್ ಬರಕ್ಕಾಗಲ್ಲ. ಅದು ಇಷ್ಟೊತ್ತಲ್ಲಿ. ವಂಶಿಕಾ ಪ್ಲೀಸ್. ಇಲ್ಲ ನಾನ್ ಬರೋದಿಲ್ಲ. ವಂಶಿಕಾ ನೋಡು ಹೊರಟು ಹೋದ್ಲು. ಎಷ್ಟು ಡ್ರಾಮಾ ಮಾಡ್ತಾಳೆ ನೋಡು. ನೀವೇ ತಾನೇ ಅಕ್ಕ ಮರ್ತೋಗಿದ್ ಮಾರ್ಕೆಟ್ ಅಲ್ಲಿ. ನಾನ್ ಮರ್ತ್ ಹೋದ್ನಾ? ಲೇಟ್ ಆದ್ರೆ ಮಮ್ಮಿ ಹತ್ರ ಹೇಳ್ತೀನಿ ನೀನೇ ಲೇಟ್ ಮಾಡ್ದೆ ಅಂತ. ನಾನು ಹೇಳ್ತೀನಿ ನೀವು ಬುಕ್ ಮರ್ತೋದ್ ಬಂದಿದ್ದು. ಅಲ್ಲ ಕಣೋ, ಯಾಕೋ ಇಷ್ಟ ಹಠ ಮಾಡ್ತಾ ಇದೀಯಾ? ಈಗ ವಾದ ಮಾಡೋದು ನಿಲ್ಸ್ತೀರಾ? ನಾನ್ ಮಾಡ್ತಾ ಇದೀನಾ? ನಡಿ ಈಗ. ಪಾಪಿ ಲೇಟ್ ಆಗಿದ್ದು ನನ್ನಿಂದಲ್ಲ, ನಿಮ್ಮಿಂದ ಲೇಟ್ ಆಗಿದ್ದು. ನಾನಾ? ನೀನೇ ತಾನೇ ಅಲ್ಲಿ ಹಠ ಮಾಡ್ತಾ ಇದ್ದಿದ್ದು. ಇರು ಮಮ್ಮಿಗೆ ಹೇಳ್ತೀನಿ. ಅಲ್ಲೇ ಪುಟ್ಟ ಹುಡುಗ, ಕ್ಯಾಂಡಿ ತಿಂತೀಯಾ? ಆರೆಂಜ್, ಸ್ಟ್ರಾಬೆರಿ, ವೆನಿಲಾ? ಯಾವ ಕ್ಯಾಂಡಿನೂ ಬೇಡ. ಇದು ಕ್ಯಾಂಡಿ ಮಾರೋಂತ ಸಮಯನಾ? ಪಾಪಿ ನಿನ್ನನ್ ಕೇಳಲಿಲ್ವಲ್ಲ, ನಾನು ಈ ಬೇಬಿ ಬಾಯ್ ಹತ್ರ ಮಾತಾಡ್ತಿದ್ದೀನಿ. ನಿನ್ ಹತ್ರ ಮಾತಾಡಲ್ಲ ಸರಿನಾ? ನಿನ್ಗೆ ಹೇಗ್ ಗೊತ್ತು? ಆರೆಂಜ್, ಸ್ಟ್ರಾಬೆರಿ, ವೆನಿಲಾ, ಐಸ್ ಗೋಲಾ, ಬಣ್ಣದ ಗೋಲಾ. ಗೋಲಾ ಚಾಕ್ಲೇಟ್. ಮಾಡ್ತೀನಿ ಕ್ಯಾಂಡಿ ಹಾಗೂ ಐಸ್ ಗೋಲಾ, ಗೋಲಾ ಬಣ್ಣದ ಗೋಲಾ. ಆಗ್ತಿದೆ ಪಾಪಿ. ಅರೆ ಮತ್ತೆ ಯಾಕೆ ಹೇಳ್ತಿದ್ಯಾ? ಗೋಲಾ ಬಣ್ಣದ ಗೋಲಾ, ಗೋಲಾ ಬಣ್ಣದ ಗೋಲಾ, ಗೋಲಾ ಬಣ್ಣದ ಗೋಲಾ. ಹೋಗು, ಯಾರು ನನ್ ಕ್ಯಾಂಡಿ ತಿನ್ನೋದಿಲ್ವೋ ಅವರು ಗಾಳಿಲಿ ಮಾಯ ಆಗ್ಬಿಡ್ತಾರೆ. ಐಸ್ ಗೋಲಾ, ಬಣ್ಣದ ಗೋಲಾ. ಸಾರಿ ಮೋನಿಕಾ, ತಪ್ಪಾಗೋಗಿದೆ. ಅಲ್ಲ, ನಿನ್ನನ್ನ ಯಾರು ಡಾಕ್ಟರ್ ಮಾಡಿದ್ರೋ ಗೊತ್ತಿಲ್ಲ. ಇಷ್ಟು ಬುದ್ಧಿಗೇಡಿ ಮನುಷ್ಯನ ನಾನು ಇಡೀ ಜೀವನದಲ್ಲೇ ನೋಡಿಲ್ಲ. ನಾನು ಹೇಳೋದನ್ನ ಕೇಳು ಮೋನಿಕಾ. ಸಾಕ್ ಸುಮ್ನಿರ್ ನೀನು. ಮನೇಲೊಂದ್ ನಾಯಿ ಸಾಕಿದ್ರೆ ಅದಕ್ಕೂ 4 ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಅಂತ. ಬ್ರಿಲಿಯಂಟ್ ಮೆಡಿಕಲ್ ಸ್ಕಾಲರ್. ಏನಾದ್ರೂ ಗೊತ್ತಾಯ್ತಾ ಯಾರು ಕಿಡ್ನಾಪ್ ಆದ್ರು ಅಂತ? ಇಲ್ಲ, ಅದು ಏನಂದ್ರೆ. ಸ್ವಲ್ಪ ಸುಮ್ನಿರ್ತೀಯ ನೀನು? ನಿನ್ ಬಟ್ಟೆ ಒಣಗಾಕ್ತಾ ಇದ್ದೆ. ಇಲ್ಲಿವರೆಗೂ ಏನೂ ಗೊತ್ತಾಗ್ಲಿಲ್ಲ ನಮ್ಗೆ. ನನ್ ಪಾಪಿ ಮತ್ತೆ ಜಾಸ್ಮಿನ್ ಇನ್ನೂ ಮಾರ್ಕೆಟ್ ಇಂದ ಬಂದೇ ಇಲ್ಲ. ನನಗ್ ತುಂಬಾ ಭಯ ಆಗ್ತಿದೆ. ಅಯ್ಯೋ, ನೀವು ಟೆನ್ಷನ್ ತಗೋಬಿಡಿ, ಅವ್ರು ಬಂದ್ಬಿಡ್ತಾರೆ. ಜಾಸ್ಮಿನ್ ಮಾರ್ಕೆಟ್ ಇಂದ ಇನ್ನೂ ಬಂದೇ ಇಲ್ಲ. ನಮ್ ವಂಶಿಕಾನು ಅವಳ ಜೊತೆನೇ ಇದ್ದಾಳೆ. ಇಲ್ಲ, ಅವ್ರಿನ್ನೂ ಬಂದೇ ಇಲ್ಲ. ನಾನು ಇವ್ರು ಮಾರ್ಕೆಟ್ಗೆ ಹೋಗಿ ನೋಡ್ಕೊಂಡ್ ಬರ್ತೀವಿ. ಹೋಗಿ ನೋಡ್ಕೊಂಡ್ ಬರೋಣ. ಓ ಅಂಕಲ್, ಮಾರ್ಕೆಟ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆ ನಿಮ್ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ? ನೋಡಿ, ಫ್ಲೂಟ್ ಮೆನು 2 ಸಲ ಫ್ಲೂಟ್ ನುಡ್ಸಾಗಿದೆ. ಆಗ್ಬೇಕಾಗಿದ್ದು ಆಗ ಹೋಗಿದೆ. ಬಿಡಿ ಅಂಕಲ್, ರಿಲ್ಯಾಕ್ಸ್. ನಿಮ್ ಬಾಯಿಗೆ ಹುಳ ಬೀಳುತ್ತೆ ಶಿತೀಶ್. ಬಾಯ್ ಬಿಟ್ಟಾಗೆಲ್ಲ ವಿಷಾನೇ ಕಕ್ತಾ ಇರ್ತೀಯ. ಅಯ್ಯೋ, ನನ್ ಮಕ್ಕಳು ಬಂದ್ರು. ಇನ್ಮೇಲೆ ಇಷ್ಟು ಲೇಟ್ ಆಗಿಲ್ಲ, ಬರಬೇಡ. ಎಲ್ಲಿ ಹೋಗ್ಬಿಟ್ಟಿದ್ರಿ ಮಕ್ಕಳು? ಸರಿ, ಅಳಬೇಡ. ಬಂದ್ರಲ್ವಾ, ಇನ್ ಮುಂದೆ ಬೇಗ ಬರ್ತಾರೆ ಬಿಡು. ವಂಶಿಕಾ ಇಲ್ಲಮ್ಮ. ವಂಶಿಕಾ ಮನೆಗ್ ಬಂದಿಲ್ವಾ ಆಂಟಿ? ಬಂದಿಲ್ಲ. ಆದ್ರೆ ಅಪ್ಪ, ಆಂಟಿ ಅವಳು ನಮ್ಗಿಂತ ಮುಂಚೆನೆ ಮನೆಗ್ ಹೋಗ್ತೀನಿ ಅಂತಂದ್ಲು. ಅಯ್ಯೋ ನನ್ ಮಗಳು. ಸಮಾಧಾನ ಮಾಡ್ಕೊಳ್ಳಿ. ವಂಶಿಕಾ, ಸುಮ್ಮನೆ. ಅಯ್ಯೋ ನನ್ ಮಗಳ ವಂಶಿಕಾ. ನೀನ್ ಹೂ ಅಂದ್ರೆ ವಂಶಿಕಾ. ಅದನ್ನು ನಾನೇ ಹೇಳ್ಬೇಕಾ ನಿನ್ಗೆ? ಮಾಡು. ಆಂಟಿ ಅವಳು ಸಿಗ್ತಾಳೆ. ಹೋದ ತಿಂಗಳಲ್ಲಿ 10 ಕಿಡ್ನಾಪ್ ಆಗಿದೆ. ಪೊಲೀಸ್ ಹತ್ರ ಕೇಳಿದ್ರೆ ಇನ್ವೆಸ್ಟಿಗೇಷನ್ ನಡೀತಿದೆ ಅಂತ ಹೇಳ್ತಿದ್ದಾರೆ. ನನ್ನ ಮಗಳು ವಂಶಿಕಾ ನಿನ್ನ ರಾತ್ರಿಯಿಂದ ಮನೆಗೆ ಬಂದಿಲ್ಲ. ಒಬ್ರನ್ನ ಬಿಟ್ಟರೆ ಒಬ್ರು ಕಾಣೆ ಆಗ್ತಾ ಇದ್ದಾರೆ. ನನಗೆ ಗೊತ್ತಾಗ್ತಾ ಇಲ್ಲ ಏನ್ ನಡೀತಾ ಇದೆ ಅಂತ. ಡ್ಯೂಡ್ ಚಿಲ್, ರಿಲ್ಯಾಕ್ಸ್. ಬೇಗ ನಡಿ. ಕಾಲೋನಿಯಲ್ಲಿ ಎಲ್ಲರ ಸ್ಟೇಟ್ಮೆಂಟ್ನ ರೆಕಾರ್ಡ್ ಮಾಡಬೇಕು. ಸರಿ, ಹೋಗಿ ಬರ್ತೀನಿ ನಾನು. ಏನು? ನೋಡು,
ಲೋಕಲ್ ಪೊಲೀಸರು ಅಲ್ಲ ಸ್ಟೇಟ್ಮೆಂಟ್ ಎಲ್ಲ ತಗೊಂಡಾಗಿದೆ ಸರಿನಾ? ನಾವು ಮತ್ತೆ ಸ್ಟೇಟ್ಮೆಂಟ್ ತಗೊಳ್ಳೋ ಅವಶ್ಯಕತೆ ಏನಿದೆ? ಈ ಫ್ಲೋಟ್ ಮ್ಯಾನ್ ಬಂದು ಯಾರನ್ನೋ ಎತ್ಕೊಂಡು ಹೋಗ್ತಾನೆ. ಹೌದು, ಇಲ್ಲೇನ್ ನಡೀತಾ ಇದೆ? ಶಾಂತವಾಗಿರಿ ಪ್ಲೀಸ್. ಅವತ್ ಮಾರ್ಕೆಟ್ ಅಲ್ಲಿ ವಂಶಿಕಾ, ಜಾಸ್ಮಿನ್ ಮತ್ತೆ ಬಾಬಿ ಇವರೆಲ್ಲ ಒಟ್ಟಿಗೆ ಇದ್ರಲ್ವಾ? ಹೌದು, ಅವರೆಲ್ಲ ನಿನ್ನೆ ರಾತ್ರಿ ಮಾರ್ಕೆಟ್ ಒಟ್ಟಿಗೆ ಹೋಗಿದ್ರು. ಇವಾಗ ಜಾಸ್ಮಿನ್ ಮತ್ತೆ ಬಾಬಿ ಎಲ್ಲಿದ್ದಾರೆ? ಅವರು ಮನೇಲಿದ್ದಾರೆ. ಅಲ್ಲಿ ಎದುರುಗಡೆ ಇದೆಯಲ್ಲ, ಅದು ನಮ್ಮನೆ. ಲಾರಾ, ನೀನ್ ಜಾಸ್ಮಿನ್ ಮತ್ತೆ ಪಾಪಿ ಹತ್ರ ಮಾತಾಡು, ನಾನು ಇವ್ರ ಹತ್ರ ಮಾತಾಡ್ತೀನಿ. ನಾನು ಅಲ್ಲಿ ನೋಡ್ತೀನಿ, ನೀನ್ ಇಲ್ಲಿ ನೋಡು. ನೀನು ಪಾಪಿ ಮತ್ತೆ ವಂಶಿಕಾ ಮಾರ್ಕೆಟಿಂದ ವಾಪಸ್ ಬರ್ಬೇಕಾದ್ರೆ ಅವಾಗ ನೀವು ಫ್ಲೂಟ್ ಸೌಂಡ್ನ ಕೇಳಿದ್ರಿ ಅಲ್ವಾ? ನೋ ಮ್ಯಾಮ್, ಅಲ್ಲಿ ಫ್ಲೂಟ್ ಧ್ವನಿ ಬಂದಾಗ ವಂಶಿಕಾ ನಮ್ ಜೊತೆ ಇರ್ಲಿಲ್ಲ. ಅವಳು ಆಗ್ಲೇ ಮನೆ ಕಡೆ ಹೊರಟಿದ್ಲು. ಆಗ ನಾನು ಮತ್ತೆ ಪಾಪಿ ಮಾರ್ಕೆಟ್ಗೆ ಹೋದ್ವಿ. ಬಿಕಾಸ್ ನಾವೊಂದ್ ಬುಕ್ಕನ್ನ ಶಾಪಲ್ಲೇ ಮರ್ತ್ಬಿಟ್ವಿ. ಅದಾದ್ಮೇಲೆ ಏನಾಯ್ತು? ಅದಾದ್ಮೇಲೆ ಒಂದ್ ಫ್ಲೂಟ್ ಧ್ವನಿ ಕೇಳಿಸ್ತು. ನಾವು ಬಚ್ಚಿಟ್ಕೊಂಡ್ವಿ. ಅಂಡ್ ದೆನ್ ನಾವು ಕಾಲೋನಿ ಕಡೆ ವಾಪಸ್ ಬರ್ತಿದ್ದಾಗ ನಮ್ಗೊಬ್ಬ ಕ್ಯಾಂಡಿ ಮ್ಯಾನ್ ಸಿಗ್ದ. ಕ್ಯಾಂಡಿ ಮ್ಯಾನ್? ಎಸ್ ಮ್ಯಾಮ್. ಅದು ರಾತ್ರಿ? ಎಸ್ ಮ್ಯಾಮ್. ಅದು ಅಲ್ದೆ ಅವ್ನ್ ತುಂಬಾ ವಿಯರ್ಡ್ ಆಗಿದ್ದ. ನಮ್ಮಿಬ್ರಿಗೆ ಬಲವಂತವಾಗಿ ಕ್ಯಾಂಡಿ ತಿನ್ಸಕ್ ನೋಡ್ತಿದ್ದ. ಹೇಳಿದ್ನಲ್ಲ, ಮತ್ತೆ ಯಾಕೆ ಹೇಳ್ತಿದ್ಯಾ? ಗೋಲಾ ಗೋಲಾ ಬಣ್ಣದ ಗೋಲಾ. ನೀವ್ ಈ ಕ್ಯಾಂಡಿ ಮ್ಯಾನ್ ಮುಂಚೆ ನಿಮ್ ಕಾಲೋನಿಲ್ ನೋಡಿದ್ರಾ? ನೋ ಮ್ಯಾಮ್. ಓಕೆ, ಅವ್ನ್ ಮುಖ ಏನಾದ್ರೂ ತೋರ್ಸಿದ್ರೆ ನೀವು ಕಂಡು ಹಿಡಿತೀರಾ? ಅಫ್ಕೋರ್ಸ್ ಮ್ಯಾಮ್. ಅವ್ನ್ ಮುಖನ ಒಂದ್ಸಲ ನೋಡಿದ್ರೆ ಮರೆಯಕ್ ಸಾಧ್ಯನೇ ಇಲ್ಲ. ಜ್ಯೂಸ್ ಕುಡಿ. ಕುಡಿ. ಅಕ್ಕ, ವಂಶಿಕಾ ಅಕ್ಕ ಯಾವಾಗ ಬರ್ತಾರೆ? ವಂಶಿಕಾ ಅಕ್ಕ ಬೇಗ ಬಂದ್ಬಿಡ್ತಾರೆ. ಸೂಪರ್ ಕಾಪ್ಸ್ ಬಂದಿದಾರಲ್ವಾ, ಅವ್ರ ಅಕ್ಕನ ಬೇಗ ಕರ್ಕೊಂಡ್ ಬರ್ತಾರೆ. ನೀನ್ ಬೇಗ ಜ್ಯೂಸ್ ಕುಡಿ. ನಾನು ದೊಡ್ಡವನಾದ್ಮೇಲೆ ಸೂಪರ್ ಕಾಪ್ ಆಗ್ತೀನಿ. ಸರಿ ಕಣೋ, ನೀನು ಆಗು. ಸಂಜೆ ಬರ್ತಾರಲ್ವಾ ಸೂಪರ್ ಕಾಪ್ಸ್, ಅವ್ರಿಗೆ ಹೇಳು ಈಗ ಜ್ಯೂಸ್ ಫಿನಿಶ್ ಮಾಡು. ಪಾಪಿ, ಕಮ್ ಆನ್. ಅಕ್ಕ, ಫ್ಲೂಟ್ ಮ್ಯಾನ್. ಫ್ಲೂಟ್ ಮ್ಯಾನ್ ಅಲ್ಲ, ಸ್ಟೂಪಿಡ್ ಮ್ಯಾನ್. ನೀನ್ ಮೊದಲು ಜ್ಯೂಸ್ ಫಿನಿಶ್ ಮಾಡು, ನಾನು ಈಗ್ಲೇ ಬರ್ತೀನಿ. ಕ್ಷಿತಿಜ್, ಈ ಫ್ಲೂಟ್ ಮ್ಯಾನ್ ಟ್ಯೂನ್ ನುಡ್ಸೋದ್ನ ನಿಲ್ಸು ನೀನು. ಹೇಳಿದ್ರೆ ಅರ್ಥ ಆಗಲ್ವಾ? ನಿನಗ್ ಗೊತ್ತಿದೆ ತಾನೇ ಈ ಟ್ಯೂನ್ ಕೇಳಿದ್ರೆ ಎಲ್ರು ಎಷ್ಟು ಹೆದರ್ತಾರೆ ಅಂತ? ನಿನ್ನೆ ತಾನೇ ಫ್ಲೂಟ್ ಮ್ಯಾನ್ ವಂಶಿಕನ ಕಿಡ್ನಾಪ್ ಮಾಡಿದ್ದಾನೆ. ಸ್ವಲ್ಪನೂ ಪ್ರಜ್ಞೆ ಇಲ್ವಾ? ಟ್ಯೂನ್ ಬಾರಿಸ್ಕೊಂಡು ಕೂತಿದ್ಯಾ? ಮತ್ತೀಗ ನಿನ್ ಸರ್ದಿ. ನಿನ್ ತಲೆನಾದ್ರೂ ಕೆಟ್ಟಿದ್ಯಾ? ಬಾಯಿಗೆ ಬಂದ ಹಾಗೆ ಮಾತಾಡ್ಬೇಡ. ಬಾಯಿಗೆ ಬಂದಾಗ ನಾನ್ ಮಾತಾಡ್ತಿಲ್ಲ, ನಾನು ಸತ್ಯ ಹೇಳ್ತಿದ್ದೀನಿ. ನಂತರ ನಿನ್ನ ತಮ್ಮ ಪಾಪಿ ಸರ್ದಿ. ಮೈಂಡ್ ಇಟ್ ಕ್ಷಿತಿಜ್. ಹೌ ಡೇರ್ ಯು ಟಾಕ್ ಅಬೌಟ್ ಪಾಪಿ? ನೀನು ಏನ್ ಅನ್ಕೊಂಡಿದ್ಯಾ? ಯು ಇಡಿಯಟ್ ಗರ್ಲ್, ನಾನೇ ಕಣೆ ಫ್ಲೂಟ್ ಮ್ಯಾನ್. ಹೌದಾ? ಫ್ಲೂಟ್ ಮ್ಯಾನ್ ಕಾಪಿ ಮಾಡ್ತಾ ನೀನೇ ಫ್ಲೂಟ್ ಮ್ಯಾನ್ ಅನ್ಕೊಂಡಿದ್ಯಾ? ಬಿಡೋ ನನ್ನನ್ನ. ಬಿಟ್ಬಿಡ್ಬೇಕಾ? ಹೇಗ್ ಬಿಡೋದು? ನಿನ್ನನ್ನ ನಾಳೆ ಕಿಡ್ನಾಪ್ ಮಾಡೋ ಪ್ಲಾನ್ ಮಾಡ್ಕೊಂಡಿದ್ದೆ ನಾನು. ಆದ್ರೆ ನೀನೇ ಬಂದು ನನ್ನ ಬಲೆಗೆ ಬಿದ್ಬಿಟ್ಟೆ. ನೀನು ಆ ಗಾದೆ ಮತ್ ಕೇಳೇ ಇರ್ತೀಯ, ನಾಳೆ ಮಾಡೋದನ್ನ ಇವತ್ ಮಾಡು, ಇವತ್ ಮಾಡೋದನ್ನ ಈಗ್ಲೇ ಮಾಡು ಅಂತ. ಅಂದ್ಮೇಲೆ ಹೇಗ್ ಬಿಡ್ಲಿ ನಾನು? ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ಬಿಡೋ ನನ್ನ. ಆದಿ, ಇವೆರಡು ನಮ್ಮ ವಿಂಟೇಜ್ ಪಾಯಿಂಟ್ಸ್ಗಳು. ಒಂದು ಕೆಲಸ ಮಾಡೋಣ, ನಾನು ಮತ್ತೆ ಲಾರಾ ಇಲ್ಲಿರ್ತೀವಿ ಮೇಲೆ, ಆದಿಪರಂ ಇಲ್ಲಿರ್ತೀರಾ. ಓಕೆ ಅಲ್ವಾ? ಲಾರಾ ಮ್ಯಾಮ್, ನನಗೆ ಗೊತ್ತಿದೆ ಫ್ಲೂಟ್ ಮ್ಯಾನ್ ಯಾರು ಅಂತ. ಏನು? ಎಸ್, ಐ ನೋ ದ್ಯಾಟ್. ಚೆನ್ನಾಗಿ ನೋಡಿಸ್ತೀಯಾ? ಕೊಡಿಲಿ, ಕೊಡು. ನೀನು ಕ್ಷಿತಿಜ್ ಅಲ್ವಾ? ನೀನ್ ಜಾಸ್ಮಿನ್ ಹತ್ರ ಹೇಳಿದ್ಯಾ ನೀನೇ ಫ್ಲೂಟ್ ಮ್ಯಾನ್ ಅಂತ? ಇಂಡಿಯಾ ಇಸ್ ಎ ಫ್ರೀ ಕಂಟ್ರಿ. ನೀವು ಒಬ್ರಿಗೊಬ್ರು ಏನ್ ಬೇಕಾದ್ರೆ ಹೇಳ್ಬಹುದು, ನೋ ಪ್ರಾಬ್ಲಮ್.
ನೀನ್ ಫ್ಲೂಟಿಂದ ಪದೇ ಪದೇ ಆಟೋನ್ ಯಾಕೆ ನುಡಿಸ್ತಿದ್ಯಾ? ಈ ಫ್ಲೂಟ್ ನಂದು. ನಾನು ಯಾರ ಹತ್ರನೂ ಇಸ್ಕೊಂಡು ಬಂದಿಲ್ಲ. ನಾನು ಇದರಲ್ಲಿ ಯಾವುದೇ ಟೂನ್ ನುಡಿಸ್ಲಿ, ಏನೇ ನುಡಿಸ್ಲಿ, ಅದು ಕಾನೂನು ಬಾಹಿರನಾ? ನೋಡು, ನಿನಗೆ ಗೊತ್ತಿದೆ ವಂಶಿಕ ಕಿಡ್ನಾಪ್ ಆದ್ಮೇಲೆ ಜನ ಹೆದರ್ಕೊಂಡಿದ್ದಾರೆ ಅಂತ. ಆದ್ರೆ ಯಾಕೆ ಫ್ಲೂಟ್ನ ಓದ್ತಾನೆ ಇದೆಯಾ ನೀನು? ನೋಡಿ, ನೀವು ಸೂಪರ್ ಕಾಪ್ಸು. ನೀವು ಜನಕ್ಕೋಸ್ಕರ ಏನೆಲ್ಲ ಮಾಡ್ತೀರಾ. ಮತ್ತೆ ಇನ್ಫ್ಯಾಕ್ಟ್ ಒಂದು ವಿಷಯ ಹೇಳ, ನಾನ್ ಕೂಡ ನಿಮ್ ಫ್ಯಾನೇ. ಹಾಗಂತ ವಿಚಾರ ಅದಲ್ಲ, ನೀವು ನನ್ ಮನೆಗೆ ಬಂದು ನಾನು ಏನ್ ನುಡಿಸ್ಬೇಕು, ಏನ್ ನುಡಿಸಬಾರ್ದು. ನೀನ್ ಇವಳನ್ನ ಕಿಡ್ನಾಪ್ ಮಾಡ್ತೀನಿ ಅಂತ ಯಾಕೆ ಹೇಳ್ದೆ? ನಿನಗೆ ಗೊತ್ತು ಅಲ್ವಾ ಈ ವಿಷಯ? ಇದಕ್ಕೆ ನಾವ್ ನಿನ್ನ ಅರೆಸ್ಟ್ ಮಾಡ್ಬೋದು ಅಂತ. ಇವಳು ನಮ್ ಪಕ್ಕದ ಮನೆಯವಳು. ಇದು ನಮ್ಮಿಬ್ಬರ ನಡುವೆ ವಿಷಯ ಅಲ್ಲ. ಒಂದ್ ವೇಳೆ ನೀವು ನನ್ನನ್ನ ಅರೆಸ್ಟ್ ಮಾಡ್ಬೇಕು ಅಂತಿದ್ರೆ ಮಾಡಿ, ನಾನು ಫ್ರೀ ಇದ್ದೀನಿ. ಹೇಳೋದು ಕೇಳಿಸ್ಕೊ. ನಿನ್ ಥರ ಹೀರೋಗಳನ್ನ ಝೀರೋ ಮಾಡೋದಕ್ಕೆ ನನ್ಗೆ 2 ನಿಮಿಷ ಸಾಕು. ಅಯ್ಯೋ, ನನ್ ಮನೇಲಿ ನಾನೇನ್ ಮಾಡ್ಬೇಕು ಅನ್ನೋದು ನನ್ನ ಇಷ್ಟ. ನೀವೊಂದ್ ಕೆಲಸ ಮಾಡಿ, ಮಾರ್ಷಲ್ ಲಾ ಹಾಕ್ಬಿಡಿ. ನಿನಗೆ ಮಾರ್ಷಲ್ ಲಾ ಬೇಕಾ? ಸರಿಯಾಗಿ ಕೇಳಿಸ್ಕೊ. ಇನ್ ಮುಂದೆ ನೀನು ಊದೋ ಈ ಫ್ಲೂಟ್ ಶಬ್ದ ಏನಾದ್ರು ಬಂತು ಅಂದ್ರೆ ನಾನು ನಿನ್ ಮುಖನೂ ನಡೀರಿ. ತಗೋ ಇದನ್ನ ಸರಿಯಾಗಿ ನುಡಿಸು. ಅಯ್ಯೋ, ನಾನು ಹೇಳಿದೆ ತಾನೇ ಬೇಗ ಹೋಗ್ಬೇಕು ಅಂತ. ಎಷ್ಟು ಲೇಟಾಗಿ ಬರ್ತಾ ಇದೆಯಾ ನೀನು? ಬರ್ತಾ ಇದ್ದೀನಿ. ತಾಳ್ಮೆ ಇಲ್ಲ ಅಂದ್ರೆ ಹೇಗೆ? ಸರಿ ಸರಿ, ನಡಿ, ಟೈಮ್ ಆಯ್ತು. ರಾತ್ರಿ 9 ಗಂಟೆಗೆ ಕಾಲೋನಿ ಜನ ಮನೆಗ್ ಬರ್ಬೇಕಾದ್ರೆ ಇವ್ರೆಲ್ಲಿ ಹೋಗ್ತಿದ್ದಾರೆ? ಇದು ಫ್ಲೂಟ್ ಮ್ಯಾನ್ ಕೆಲಸ. ಕೊಳಲು ಊದಿ ಊದಿ ಎಲ್ಲರನ್ನು ಮಲಗಿಸ್ಬಿಟ್ಟಿದ್ದಾನ ಅವನು. ಇಷ್ಟು ರಾತ್ರಿಯಲ್ಲಿ ಕ್ಯಾಂಡಿ ಮನ್ ಏನ್ ಮಾಡ್ತಿದ್ದಾನೆ? ಕ್ಯಾಂಡಿ ಮಾರ್ತಿದ್ದಾನೆ, ಇನ್ನೇನು ಮಾಡ್ತಾನೆ? ಈ ಕಾಲೋನಿಯವರು ತುಂಬ ಸ್ವೀಟ್ ತಿಂತಾರೆ ಅನ್ಸುತ್ತೆ. ಈ ಟೈಮಲ್ಲಿ ಕ್ಯಾಂಡಿನ? ಆದಿ, ಪರಂ. ಯಾ ಕೇಳಿಸ್ತು ನನ್ಗೂ. ಅಕ್ಕ, ಫ್ಲೂಟ್ ಸೌಂಡ್ ಬರ್ತಿದೆ. ಏನೂ ಆಗಲ್ಲ ಪಾಪಿ. ಅಪ್ಪ ಅಮ್ಮ ಇನ್ನೇನು ಬಂದ್ಬಿಡ್ತಾರೆ, ನೀನ್ ಭಯ ಪಡ್ಬೇಡ. ಅಕ್ಕ, ನನಗ್ ಭಯ ಆಗ್ತಿದೆ. ಇಲ್ಲ ಪಾಪಿ, ಏನೂ ಆಗಲ್ಲ. ಆಚೆ ಸೂಪರ್ ಕಾಪ್ಸ್ ಇದಾರಲ್ವಾ, ಅವ್ರು ಏನೂ ಆಗಕ್ ಬಿಡಲ್ಲ, ಸರಿನಾ? ಅಕ್ಕ, ನಾನು ವಾಶ್ರೂಮ್ಗೆ ಹೋಗ್ಬೇಕು. ಹೋಗ್ಬಿಡ್ ಬಾ ಪಾಪಿ, ಗೋ. ಭಯ ಆಗ್ತಿದೆ, ಬನ್ನಿ. ಸರಿ, ನಡಿ. ಪಾಪಿ, ಬೇಗ ಬಾ. ನೀವಾ? Are you okay? Let's go. Jasmine! ಪಾಪಿ, Jasmine! Jasmine! Poppy! ಆದಿ! ಆದಿ! ಇಲ್ಲಿ ಯಾರೂ ಇಲ್ಲ. ಇಬ್ರು ಮಕ್ಕಳು ಈ ತರ ಹೇಗ್ ಮಾಯ ಆಗ್ತಾರೆ? ಯಾರೋ ಇದ್ದಾರೆ. ಪಾಪಿ, ಹೊರಗ್ ಬಾ.
ನಿಂಗೇನೂ ಆಗಿಲ್ಲ ತಾನೆ? ಪುಟ್ಟ, ಹೆದರ್ಕೋಬೇಡ, ನಿನ್ಗೇನೂ ಆಗಲ್ಲ. ಅಪ್ಪ ಅಮ್ಮ ಹೊರಗೆ ಹೋದಾಗ ನೀನು ಅಕ್ಕ ಮನೇಲಿದ್ರಿ ಅಲ್ವಾ? ಫ್ಲೂಟ್ ಸೌಂಡ್ ಕೇಳಿಸ್ತಾ ನಿಮ್ಗೆ? ಹಾ ಪುಟ್ಟ, ಹೇಳು, ಹೆದರ್ಕೋಬೇಡ. ನಾನು ವಾಶ್ರೂಮ್ಗೆ ಹೋಗ್ಬೇಕಿತ್ತು. ಆಗ ಅಕ್ಕ ನನ್ನನ್ನು ವಾಶ್ರೂಮಿಗೆ ಕರ್ಕೊಂಡೋದ್ರು. ಆಗ ನನಗೆ ಅಕ್ಕ ಕಿರ್ಚೋದ್ ಕೇಳಿಸ್ತು. ಅವಾಗ ನಾನು ಲಾಕ್ ಮಾಡಿಬಿಟ್ಟೆ. ನೋಡು ಪುಟ್ಟ, ನೀನು ತುಂಬ ಧೈರ್ಯವಂತ. ಆಮೇಲೆ ಏನಂತ ಹೇಳು. ಆಗ ನಾನು ಆಚೆ ಬಂದೆ. ಯಾರೋ ಒಬ್ರು ಬರ್ತಾ ಇದ್ರು. ನಾನು ಕಬೋರ್ಡ್ ಒಳಗಡೆ ಬಚ್ಚಿಟ್ಕೊಂಡೆ. ಯಾರು ಬಂದಿದ್ರು? ನೀನು ನೋಡಿದ್ಯಾ ಯಾರನ್ನಾದ್ರೂ? ಇಲ್ಲ, ನಾನು ಬರೀ ಅವನ ಶೂ ಅಷ್ಟೇ ನೋಡಿದ್ದು. ಅವನ ಶೂ ರೆಡ್ ಕಲರಲ್ಲಿತ್ತು. ಅದೇನಾದ್ರೂ ಫ್ಲೂಟ್ ಮ್ಯಾನ್ ಆಗಿದ್ರೆ? ಅವನು ಫ್ಲೂಟ್ ಮ್ಯಾನ್ ಅಲ್ಲ. ಅವನು ನೋಡಕ್ಕೆ ಮ್ಯಾಂಗೋಲಾ ಥರ ಇದ್ದ. ಮ್ಯಾಂಗೋಲಾ? ಅವನು ಹೇಳ್ದ ನನಗೆ ಕ್ಯಾಂಡಿ ತಿಂದಿಲ್ಲ ಅಂದರೆ ಗಾಳಿಲಿ ಮಾಯ ಆಗ್ಬಿಡ್ತೀರಾ ಅಂದ. ನೋ ಸರ್, ಮ್ಯಾಂಗೋಲಾ ಅನ್ನೋ ಹೆಸರಲ್ಲಿ ಯಾವುದೇ ಕ್ರಿಮಿನಲ್ ರೆಕಾರ್ಡ್ಸ್ ನಮ್ಮ ಹತ್ರ ಇಲ್ಲ. ನನ್ಗನ್ಸುತ್ತೆ ಇವ್ನಿಗೆ ಅಲಿಯಾಸ್ ಇರಬೇಕು ಅಂತ. ನನ್ಗನ್ಸೋದೇನು ಅಂದರೆ ಪಾಪಿಗೆ ಇವನ ನಿಜವಾದ ಹೆಸರು ಹೇಳಿಲ್ಲ. ರೈಟ್ ಸರ್. ಮತ್ತು ಅದು ಅಲ್ಲದೆ ಯಾವ ಪೇರೆಂಟ್ಸ್ ಆದರೂ ಮಕ್ಕಳ ಹೆಸರನ್ನ ಮ್ಯಾಂಗೋಲಾ ಅಂತ ಯಾಕೆ ಇಡ್ತಾರೆ? ಸರ್, ಇದೇ ಆ ನವರಂಗಿ ಕ್ರಿಮಿನಲ್ಸ್ಗಳ ಲಿಸ್ಟ್. ಇವನು ರೈನ್ಬೋ ಮ್ಯಾನ್. ಇವನು ಜನರ ಮೇಲೆ ಕಲರ್ಡ್ ಪಾಯ್ಸನ್ ಗ್ಯಾಸ್ ಹಾಕ್ತಿದ್ದ. ಸದ್ಯಕ್ಕೆ ಇವನು ಜೈಲಲ್ಲಿದ್ದಾನೆ. ಆ್ಯಂಡ್ ಸರ್, ಇವನು ಜಂಕ್ ಫುಡ್ ಮ್ಯಾನ್. ಇವನು ಜನರಿಗೆ ತಿನ್ಸಿ ಸಾಯಿಸ್ತಿದ್ದ. ಆದರೆ ಇವನು ಎನ್ಕೌಂಟರ್ನಲ್ಲಿ ಸತ್ತು ಹೋದ. ಇವರಿಬ್ಬರನ್ನ ಬಿಟ್ಟರೆ ಯಾರ ಜೊತೆಗೂ ಮ್ಯಾಂಗೋಲಾ ಡಿಸ್ಕ್ರಿಪ್ಷನ್ ಮ್ಯಾಚ್ ಆಗ್ತಿಲ್ಲ. ಸರ್, ನನಗೇನನ್ಸುತ್ತೆ ಅಂದರೆ ಈ ಗಿಂಗೋಲೋ ಯಾರೇ ಇರಲಿ, ಇವ್ನು ನಮ್ಮ ಡೇಟಾ ಬೇಸಲ್ಲಿ ಇಲ್ಲ ಅಂತಂದರೆ ಇವ್ನು ಯಾರೋ ಚಿಕ್ಕ ಅಪರಾಧಿನೇ. ಈಗ ಇವನು ಗೇಮ್ನ ದೊಡ್ಡದು ಮಾಡೋದಕ್ಕೆ ನೋಡ್ತಾ ಇದ್ದಾನೆ. ಇರ್ಬೋದು ಆದಿ. ಆದರೆ ನನಗೆ ಅರ್ಥ ಆಗ್ತಿರೋದು ಏನು ಅಂದರೆ, ಈ ಮ್ಯಾಂಗೋಲಾ ಅಥವಾ ಈ ಫ್ಲೂಟ್ ಮ್ಯಾನ್ ಇದಾನಲ್ಲ, ಕಿಡ್ನಾಪಿಂಗ್ಸ್ ಯಾಕೆ ಮಾಡ್ತಿದ್ದಾರೆ ಅಂತ. ಇವ್ರ ಮೋಟಿವ್ ಏನು ಅಂತ. ಕಿಡ್ನಾಪಿಂಗ್ ಆದಮೇಲೆ ರ್ಯಾನ್ಸಮ್ ಕೂಡ ಕೇಳಿಲ್ಲ. ಅಲ್ಲದೆ ಇಲ್ಲಿವರೆಗೂ ವಿಕ್ಟಿಮ್ ಹೆಣಾನೂ ಸಿಕ್ಕಿಲ್ಲ. ಆದರೆ ಇದುವರೆಗೂ ಯಾವುದೇ ವ್ಯಕ್ತಿ ಒಂದು ಅಪರಾಧ ಮಾಡಿದ್ರು ಅದರ ಹಿಂದೆ ಒಂದು ಕಾರಣ ಇರಲೇಬೇಕು. ಖಂಡಿತ ಇರುತ್ತೆ. ಒಂದ್ಸಲ ನಮಗೆ ಮ್ಯಾಂಗೋಲಾ ಅಜೆಂಡಾ ಏನು ಅಂತ ಗೊತ್ತಾದರೆ ಇವನ್ನ ಹುಡ್ಕೋದು ಸುಲಭ ಆಗುತ್ತೆ. ಯು ಆರ್ ರೈಟ್. ಆದರೆ ನಮಗೆ ನಮ್ಮ ಡೇಟಾ ಬೇಸಲ್ಲಿ ಇನ್ನೂ ಇನ್ಫಾರ್ಮೇಶನ್ ಬೇಕಾಗಿದೆ. ಇಲ್ಲಿವರೆಗೂ ಎಷ್ಟು ಜನ ಕಾಣೆ ಆಗಿದಾರೋ ಅವರೆಲ್ಲರ ನಡುವೆ ಸಿಮಿಲಾರಿಟಿ ಏನಿದೆ, ಕಾಮನ್ ಆಗಿ ಏನಿದೆ, ನೀವು ಅದನ್ನು ತಿಳ್ಕೊಂಡು ನನಗೆ ಹೇಳಿ. ಸರ್, ಈ ಎಲ್ಲ ಕಿಡ್ನಾಪಿಂಗ್ಸ್ ಆಗ್ತಿರೋ ಈ ಏರಿಯಾಲಿ ಎಷ್ಟು ಜನ ಇದ್ದಾರೋ ನನಗೆ ಪ್ರತಿಯೊಬ್ಬರ ಬೇಸಿಕ್ ಡೇಟಾ ಬೇಕು. ನಾವೆಲ್ಲರೂ ಈ ಫ್ಲೂಟ್ ಮ್ಯಾನ್ ತಲೆ ಒಳಗೆ ಹೋಗಿ ನಾವೆಲ್ಲರೂ ಅವನ ಥರನೇ ಯೋಚನೆ ಮಾಡಬೇಕು. ಜಾಸ್ಮಿನ್, ಟೈಮ್ ಆಗಿದೆ. ಸೂಪ್ನ ಸರ್ವ್ ಮಾಡು ಬೇಗ. ಇಲ್ಲಿ ಎಲ್ಲ ಟೈಮ್ಗೆ ಕರೆಕ್ಟಾಗಿ ಆಗಬೇಕು, ಗೊತ್ತು ತಾನೆ? ಸೂಪ್ ಬೇಗ ಬಂದ್ಬಿಡುತ್ತೆ. ಜಾಸ್ಮಿನ್ ಇಲ್ಲ ಅಲ್ವಾ? ಅದಕ್ಕೆ ಇಲ್ಲಿನ ರೂಲ್ಸ್ ಬಗ್ಗೆ ಅವಳು ಗೊತ್ತಿಲ್ಲ. ಏಯ್ ಹುಚ್ಚುಡುಗಿ, ಏನ್ ಮಾಡ್ದೆ? ನಿನಗೇನು ಪ್ರಜ್ಞೆ ಇಲ್ವಾ? ಎಲ್ರ ಹತ್ರ ಕ್ಷಮೆ ಕೇಳು. ಜೋರಾಗಿ ಹೇಳು. ಸಾರಿ. ನೀನ್ ಮಾಡಿದ ತಪ್ಪಿಗೆ ಶಿಕ್ಷೆ ಖಂಡಿತ ಸಿಗುತ್ತೆ. ಸಾರಿ ಸಾರಿ.
ಎಷ್ಟೊಂದ್ ಜನರನ್ನ ರಾತ್ರಿ ಹೊತ್ತು ಕಿಡ್ನಾಪ್ ಮಾಡ್ತಿದ್ದ, ಆದ್ರೆ ಈಗ ಹಗ್ಲೊತ್ತಲ್ಲೇ ಕಿಡ್ನಾಪ್ ಮಾಡ್ತಿದ್ದಾನೆ. ನಾವ್ ಅನ್ಕೊಂಡಿದ್ವಿ ಸೂಪರ್ ಕಪ್ಸ್ ಬಂದ್ಮೇಲೆ ನಮ್ ಎಲ್ಲಾ ಮಕ್ಕಳು ಸಿಕ್ಬಿಡ್ತಾರೆ ಅಂತ, ಆದ್ರೆ ಇಲ್ಲಿ ಉಲ್ಟಾ ಆಗ್ತಾ ಇದೆ. ನೋಡಿ, ನಾವು ನಿಮ್ಗೆಲ್ಲ ನಿರಾಶೆ ಮಾಡಿದೀವಿ ಅಂತ ಗೊತ್ತಿದೆ, ಆದ್ರೆ ಸದ್ಯಕ್ಕೆ ನಿಮ್ಮನ್ನೆಲ್ಲ ಸೇಫ್ ಆಗಿ ಇಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಕರೆಕ್ಟ್. ಇವರು ಏನ್ ಹೇಳ್ತಿದಾರೋ ಅದು ಕರೆಕ್ಟ್ ಆಗೇ ಇದೆ. ಯಾರೋ ಹೋಗ್ಬಿಟ್ರು ಅವ್ರನ್ನ ಮರ್ತ್ ಬಿಡಿ. ಯಾಕಂದ್ರೆ ಈಗ ಈ ಸೂಪರ್ ಕಾಪ್ಸ್ ಬಂದಿದ್ದಾರೆ. ಈಗ ಈ ಇಡೀ ಏರಿಯಾದಲ್ಲಿ ಯಾರು ಮಾಯ ಆಗೋದಿಲ್ಲ. ಯಾವಾಗ ನಿನಗ್ ಗೊತ್ತಿಲ್ವೋ ಎಲ್ ಮಾತಾಡ್ಬೇಕು ಎಲ್ ಮಾತಾಡ್ಬಾರ್ದು ಅಂತ, ಅವಾಗ ನಿನ್ ಬಾಯ್ನ ಮುಚ್ಕೊಂಡಿರು. ನಿನಗೇನೆ ಒಳ್ಳೇದು ಅದು. ಡು ಯು ಗೆಟ್ ದ್ಯಾಟ್? ನಿಮ್ಗೆ ಜಾಸ್ಮಿನ್ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ನಮಗೆ ಜಾಸ್ಮಿನ್ ಬಗ್ಗೆ ಗೊತ್ತಾದ ತಕ್ಷಣ ಇನ್ಫಾರ್ಮ್ ಮಾಡ್ತೀವಿ ನಿಮಗೆ. ಬೈ ದ ವೇ, ಪಾಪಿಯಲ್ಲಿ? ಪಾಪಿ ಮನೇಲಿದ್ದಾನೆ. ಮ್ಯಾಮ್, ನೀವು ಈ ಥರ ಒಂಟಿಯಾಗಿ ಬಿಡಬಾರ್ದಾಗಿತ್ತು. ಅವನು ರೂಮಲ್ಲಿ ಮಲಗಿದ್ದ, ನಾನು ಹಾಗೆ ಬಿಟ್ಬಿಟ್ಟು ಬಂದೆ. ಸರಿ, ಒಂದು ಕೆಲಸ ಮಾಡೋಣ, ಹೋಗಿ ಚೆಕ್ ಮಾಡೋಣ ಒಂದ್ಸಲ, ಬನ್ನಿ. ವಂಶಿಕಾ ಅಕ್ಕ ಬೇಗ ಬಂದ್ಬಿಡ್ತಾರೆ. ಸೂಪರ್ ಕಾಪ್ಸ್ ಬಂದಿದಾರಲ್ವಾ, ಅವ್ರ ಅಕ್ಕನ ಬೇಗ ಕರ್ಕೊಂಡ್ ಬರ್ತಾರೆ. ಅಕ್ಕ, ಫ್ಲೂಟ್ ಸೌಂಡ್ ಬರ್ತಿದೆ. ಏನೂ ಆಗಲ್ಲ ಪಾಪಿ, ಅಪ್ಪ ಅಮ್ಮ ಇನ್ನೇನ್ ಬಂದ್ಬಿಡ್ತಾರೆ. ಪಾಪಿ, 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 ಅಯ್ಯೋ ನನ್ ಕಂದ, ನನ್ ಮಗ ಕಾಣಿಸ್ತಿಲ್ಲ, ನನ್ ಮಗ ಮಾಯ ಆಗ್ಬಿಟ್ಟಿದ್ದಾನೆ. ಮೇಡಮ್, ನೀವಿಲ್ಲೇ ಇರಿ. ಕ್ಯಾಂಡಿಮ್ಯಾನ್. ಕ್ಯಾಂಡಿಮ್ಯಾನ್? ಲಾರಾ, ಲಾರಾ, ಕ್ಯಾಂಡಿಮ್ಯಾನ್ ಪಾಪಿನ ಈಗಷ್ಟೇ ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ವಾಟ್? ನಾವು ಅವನ್ನ ಫಾಲೋ ಮಾಡ್ತಾ ಇದೀವಿ ಈಗ. ಓಕೆ, ನಾವು ಅದೇ ಕಡೆ ಬರ್ತಿದ್ದೀವಿ. ಪರಮ್ ಅಲ್ಲಿದ್ದಾನೆ. ಸ್ಟಾಪ್! ಐ ಸೆಡ್ ಸ್ಟಾಪ್! ಹೇ, ಚೆನ್ನಾಗಿ ಆಕ್ಟ್ ಮಾಡ್ತೀಯ ಕಣೋ ನೀನು. ಪಾಪಿಯಲ್ಲಿ? ಗುಡ್ ಆಫ್ಟರ್ನೂನ್ ಜೆಂಟಲ್ಮ್ಯಾನ್. ಗುಡ್ ಆಫ್ಟರ್ನೂನ್ ಲೇಡಿ. ಪಾಪಿ? ಪಾಪಿ ಯಾವ ಪಾಪಿ? ಗೊತ್ತಿಲ್ವಾ? ಇಲ್ಲ ಸರ್. ಹೇಳ್ತೀಯ ಶೂಟ್ ಮಾಡ್ಲಾ? ನಾನು ಬರೀ ಕ್ಯಾಂಡಿ ಮಾರಕ್ ಬಂದಿರೋದು ಅಷ್ಟೇ, ನನ್ಗೆ ಯಾವ ಪಾಪಿನೂ ಗೊತ್ತಿಲ್ಲ. ನೀವು ನನ್ನ ಮಾತು ನಂಬಿ. ನೋಡಿ, ನಾನು ಕೇವಲ ಕ್ಯಾಂಡಿ ಮಾರ್ತೀನಿ. ಕ್ಯಾಂಡಿ ಮ್ಯಾನ್ ಸರ್. ಪಾಪಿ, ಪುಟ, ಅಳ್ಬಾರ್ದು ನೀನು. ನೀನ್ ಗುಡ್ ಬಾಯ್ ಅಲ್ವಾ, ಅದಕ್ಕೆ ನೀನ್ ಹೆದರ್ಕೋಬಾರ್ದು. ನೀನ್ ಇಲ್ಲೇ ಕೂತ್ಕೋ ಆಯ್ತಾ? ಆ ಕೆಟ್ಟ ಅಂಕಲ್ ಇದಾರಲ್ಲ, ಅವ್ರ ಜೊತೆ 2 ನಿಮಿಷ ಮಾತಾಡ್ಕೊಂಡ್ ಬರ್ತೀನಿ. ಓಕೆ? ಬೇರೆ ಎಲ್ಲೂ ಹೋಗ್ಬಾರ್ದು, ಇಲ್ಲೇ ಕೂತ್ಕೋಬೇಕು. ಒಳ್ಳೊಳ್ಳೆ ಚಾಕ್ಲೇಟ್ನ ಇಟ್ಕೊಂಡಿದ್ಯಾ ನೀನು. ಮಕ್ಳಿಗೆ ಚಾಕ್ಲೇಟ್ ತಿನ್ಸೋದು ಅಂದ್ರೆ ಇಷ್ಟನಾ ನಿನಗೆ? ತಿನ್ಕೊಂಡು ಹೇಳೇನು ಅಂತ. ಐ ಆಮ್ ಸಾರಿ ಸರ್, ನನಗೆ ಡಯಾಬಿಟಿಸ್ ಇದೆ, ನಾನು ಕ್ಯಾಂಡಿ ತಿನ್ನೋ ಹಾಗಿಲ್ಲ. ಫ್ಲೂಟ್ ಬಾರ್ಸಕ್ ತುಂಬಾ ಆಸೆ ಅಲ್ವಾ? ಬಾರ್ಸು, ನಮ್ಮ ಮುಂದೆ ಬಾರ್ಸಿಗ. ಅಯ್ಯೋ ಸರ್, ಫ್ಲೂಟ್ ನಾನು ಚಿಕ್ಕವನಿದ್ದಾಗ ಬಾರಿಸ್ತಿದ್ದೆ ಸರ್. ಈಗೆಲ್ಲ ಮರ್ತು ಬಿಟ್ಟಿದ್ದೀನಿ. ಈಗ ಬಾರಿಸಿದ್ರೆ ಅದು ಅಪಸೌರ ಆಗ್ಬಿಡುತ್ತೆ ಸರ್. ಫ್ಲೂಟ್ ಮ್ಯಾನ್? ಎಸ್ ಸರ್. ನೋ ಸರ್. ಎಲ್ಲಿದ್ದಾರೆ ಅವರು? ಎಷ್ಟು ಜನ ಕಿಡ್ನಾಪ್ ಮಾಡಿದ್ಯಾ?
ನೀವೆಲ್ಲರೂ ಪದೇ ಪದೇ ನನ್ನನ್ನ ಫ್ಲೂಟ್ ಮ್ಯಾನ್ ಅನ್ನೋದ್ರಿಂದ ನಾನೇನು ಫ್ಲೂಟ್ ಮ್ಯಾನ್ ಆಗೋದಿಲ್ಲ. ಒಳ್ಳೆ ಮಾತಲ್ಲಿ ಕೇಳಿದ ಉತ್ತರ ಕೊಟ್ಟಿಲ್ಲ ಅಂದ್ರೆ ಸರಿಯಾಗಿ ಓದೇ ತಿಂತೀಯ. ನೋಡಿ ಸರ್, ನಾನು ನಿಜ ಹೇಳ್ತಿದ್ದೀನಿ, ನಾನು ಫ್ಲೂಟ್ ಮ್ಯಾನ್ ಅಲ್ಲ. ಸರಿ, ಒಪ್ಕೋತೀನಿ ನೀನ್ ಫ್ಲೂಟ್ ಮ್ಯಾನ್ ಅಲ್ಲ ಅಂತ. ಸರಿನಾ? ನಿನ್ ಮಕ್ಳನ್ನ ಯಾಕೆ ಕಿಡ್ನಾಪ್ ಮಾಡ್ತಿದ್ದೆ ಅದನ್ನಾದ್ರೂ ಹೇಳು. ಅಯ್ಯೋ ಸರ್, ಹೇಳೋ ಹೇಳು. ಅಯ್ಯೋ ಸರ್, ಅದನ್ನೇ ಹೇಳಕ್ ಹೊರಟಿದ್ದೆ, ಆದ್ರೆ ನೀವೇ ಮಧ್ಯೆ ಬಾಯಿ ಹಾಕಿದ್ರಿ. ನಿಜ ಏನು ಅಂದ್ರೆ ಸರ್, ನನ್ಗೆ 50,000 ಬೇಕಾಗಿತ್ತು ಅಷ್ಟೇ. ಅವತ್ತು ಜಾಸ್ಮಿನ್ ಕಿಡ್ನಾಪ್ ಆಗೋವಾಗ ನೀನ್ ಅಲ್ಲೇನ್ ಮಾಡ್ತಾ ಇದೀಯೋ? ನಿನ್ ಈ ಕೆಂಪು ಶೂ ಇದೆಯಲ್ಲ, ಇದನ್ನ ಪಾಪಿ ನೋಡಿಲ್ಲ. ಅಯ್ಯೋ, ಸರಿಯಾಗಿ ಹೇಳಿದ್ರಿ, ಕರೆಕ್ಟಾಗಿ ಹೇಳಿದ್ರಿ. ಅಯ್ಯೋ, ಈ ಕೆಂಪು ಶೂ ನಂದೇ ಸರ್. ನಾನು ಪಾಪಿನ ಕಿಡ್ನಾಪ್ ಮಾಡೋಕಂತ ಅವ್ನ ಮನೆಗೆ ಹೋದಾಗ ಅವ್ನು ನನಗೆ ಕಾಣಿಸ್ಲಿಲ್ಲ. ನಾನು ಅವನನ್ನು ಹುಡ್ಕೊಂಡು ಹೋಗ್ತಿದ್ದಾಗ ಆ ಫ್ಲೂಟ್ ಮ್ಯಾನು ಫ್ಲೂಟ್ ಬಾರಿಸ್ಬಿಟ್ಟ. ಅವಾಗ ಎಲ್ಲಾ ಪ್ಲಾನು ಎಡವಟ್ ಆಗೋಯ್ತು ಸರ್. ಬಾಯ್ ಬಿಡಲ್ಲ ಅಲ್ವಾ ನೀನು? ಸರ್, ನಾನು ಹೇಳೋದು ಏನಂದ್ರೆ, ನನ್ನನ್ನ ಬಿಟ್ಬಿಟ್ಟು ನೀವು ಆ ಫ್ಲೂಟ್ ಮ್ಯಾನ್ ಹಿಂದೆ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ. ಯಾರ ಹಿಂದೆ? ಅದೇ ಮ್ಯಾಮ್, ಅಲ್ಲಿದ್ನಲ್ಲ ಅವನು ಜಾಸ್ಮಿನ್ ಕಿಡ್ನಾಪ್ ಆದಾಗ. ಯಾರಿದ್ರು? ಅವನೇ ಈ ಮಗು ತಂದೆ ರಾಕೇಶ್. ರಾಕೇಶ್? ರಾಕೇಶ್? ಮಿಸ್ಟರ್ ರಾಕೇಶ್ ಮೌನವಾಗಿದ್ರೆ ನೀವು ತುಂಬಾ ದೊಡ್ಡ ತೊಂದರೆಯಲ್ಲಿ ಸಿಕ್ಕಾಕೋತೀರಾ. ಬೇಗ ನಿಜ ಏನು ಅಂತ ಹೇಳಿ. ನಿಮ್ಮನೆ ಹಿಂದೆನೆ ನಿಂತ್ಕೊಂಡು ನಿಮ್ಮ ಮಗಳು ಕಿಡ್ನಾಪ್ ಮಾಡೋದನ್ನೇ ನಿಂತ್ಕೊಂಡು ನೋಡ್ತಾ ಇದ್ರೆ ಸುಮ್ಮನೆ ಏನು ಯೋಚಿಸ್ತಾ ಇದ್ರಿ ನೀವು? ಸರ್, ಇವರು ಈ ರೀತಿಲಿ ಕೇಳಿದ್ರೆ ಬಾಯ್ ಬಿಡಲ್ಲ ಅನ್ಸುತ್ತೆ. ನೀವು ಪರ್ಮಿಷನ್ ಕೊಟ್ರೆ 3rd ಡಿಗ್ರಿ ಯೂಸ್ ಮಾಡ್ಬೋದಾ? ಯಾವ ತರ ತಂದೆ ನೀವು? ಜಾಸ್ಮಿನ್ ನಿಮ್ದೇ ರಕ್ತ, ನಿಮ್ ಸ್ವಂತ ಮಗಳು. ಅವನು ಅವಳನ್ನ ಎಳ್ಕೊಂಡು ಹೋದಾಗ ನೀವ್ ಏನೂ ಮಾಡ್ಲಿಲ್ವಾ? ಏನೂ ಇಲ್ಲ. ಒಂದ್ ವೇಳೆ ನೀವೇ ಏನಾದ್ರೂ ಫ್ಲೂಟ್ ಮ್ಯಾನ್ ಆಗಿದ್ರೆ ಹೇಳಿ ನನ್ಗೆ. ಐ ಸೆಡ್ ಹೇಳಿ ನನ್ಗೆ. ವಿಷಯ ಏನು ಅಂದ್ರೆ, ಜಾಸ್ಮಿನ್ನ ನನ್ನ ಕಣ್ಮುಂದೆನೆ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರು. ನಾನು ಸುಮ್ಮನೆ ನಿಂತ್ಕೊಂಡು ನೋಡ್ತಾ ಇದ್ದೆ. ನಾನು ಏನೂ ಮಾಡೋಕ್ಕಾಗಲಿಲ್ಲ. ನನಗೆ ಒಂಥರ ಭಯ ಆಗ್ತಾ ಇತ್ತು. ಭಯ ನನ್ನ ಆವರಿಸ್ಕೊಂಡ್ಬಿಟ್ಟಿತ್ತು. ಆಗ ನಾನು ಏನು ಮಾಡಿದ್ರು ನಾನು ಆ ಜಾಗದಿಂದ ಅಲ್ಲಾಡಕ್ಕಾಗ್ಲೇ ಇಲ್ಲ. ಇಷ್ಟೆಲ್ಲ ಘಟನೆಗಳು ನಿಮ್ ಜೊತೆ ಆಗ್ತಿದ್ರು, ಇದನ್ನೆಲ್ಲ ನೀವು ಮೊದಲೇ ನಮ್ಮ ಹತ್ರ ಯಾಕೆ ಹೇಳಿಲ್ಲ? ಏನು ಅಂತ ಹೇಳಿ ಸರ್, ನಾನು ಹಾಗೆ ಎಷ್ಟು ಎದುರುಬಿಟ್ಟಿದ್ದೆ ಅಂತಂದ್ರೆ, ನನ್ನ ಕಣ್ಣು ಮುಂದೆನೆ ನನ್ನ ಮುದ್ದಿನ ಮಗಳನ್ನು ಹೆಂಗೆ ಎಳ್ಕೊಂಡು ಹೋದ ಅಂದ್ರೆ ಅವನು ನಾನು ಏನು ಮಾಡೋಕ್ಕಾಗಲೇ ಇಲ್ಲ. ನಾನು ಹೇಳಿ ಸರ್, ನನ್ನ ತಂದೆ ಆಗೋಕ್ಕೆಲ್ಲ ಆಯಕ್ಕಿಲ್ಲ ಸರ್. ಮಿಸ್ಟರ್ ರಾಕೇಶ್, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ನನ್ನ ಮಾತು ಗಮನ ಇಟ್ಟು ಕೇಳಿ. ಒಂದು ವೇಳೆ ನೀವು ಆ ಫ್ಲೂಟ್ ಮ್ಯಾನ್ ನೋಡಿದ್ರೆ, ನಿಮ್ಮಿಂದ ನಾನು ತಿಳ್ಕೊಬೇಕಾಗಿರೋದು ಏನು ಅಂದ್ರೆ, ಅವನು ಹೇಗಿರ್ತಾನೆ, ಅವನು ಹೇಗೆ ನಡೀತಾನೆ, ಯಾವ ಬಟ್ಟೆ ಹಾಕ್ತಾನೆ, ಎಲ್ಲ ತಿಳ್ಕೊಬೇಕು ಸರ್. ಆ ಕ್ಷಣ ನನಗೆ ಪ್ರಜ್ಞೆ ಇರಲಿಲ್ಲ ಸರ್. ಅಲ್ಲಿ ಏನು ನಡೀತಿದೆ, ಏನಾಗ್ತಿದೆ ಅನ್ನೋದು ಗೊತ್ತೇ ಆಗಲಿಲ್ಲ. ನಾನು ಹೇಳ್ತಿರೋದು ನಿಜ ಸರ್. ಮಯಾಂಕ್, ಇವ್ರನ್ನ ಹೊರಗಡೆ ಕರ್ಕೊಂಡು ಹೋಗು. ಬನ್ನಿ ಹೋಗೋಣ. ಎಂಥ ವಿಚಿತ್ರ ವ್ಯಕ್ತಿ ಸರ್. ಮಗಳನ್ನಂತೂ ಕಾಪಾಡಕ್ಕಾಗ್ಲಿಲ್ಲ, ಆದ್ರೆ ಫ್ಲೂಟ್ ಮ್ಯಾನ್ನ ನೋಡಕ್ಕಾಗ್ತಿತ್ತಲ್ವಾ? ಸರ್, ಇಲ್ಲಿವರೆಗೂ ಯಾರೆಲ್ಲ ಕಿಡ್ನಾಪ್ ಆಗಿದಾರೋ ಅವರು ಬೇರೆ ಬೇರೆ ವಯಸ್ಸಿನವರು, ಮಕ್ಕಳು, ಮುದುಕರು, ಯಂಗ್ಸ್ಟರ್ಸ್. ನನಗೆ ಯಾವುದೇ ಸ್ಪೆಸಿಫಿಕ್ ಪ್ಯಾಟರ್ನ್ ಕಾಣಿಸ್ತಿಲ್ಲ. ಇಲ್ಲ ಸರ್, ಇದ್ರದ್ದು ಯಾವ್ದಾದ್ರೂ ಒಂದು ಅರ್ಥ ಇದ್ದೇ ಇರುತ್ತೆ. ಪ್ರತಿಯೊಂದು ಏಜ್ ಗ್ರೂಪಿಂದಾನು ಜನರನ್ನ ಕಿಡ್ನಾಪ್ ಮಾಡೋದ್ರ ಹಿಂದೆ ಏನಿರ್ಬೋದು? ಆದ್ರೆ ಈ ಫ್ಲೂಟ್ ಮ್ಯಾನ್ ಇವ್ರನ್ನೆಲ್ಲ ಕಿಡ್ನಾಪ್ ಮಾಡಿ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾನೆ? ಇಲ್ಲಿ ನಮ್ಮ ಕಣ್ಮುಂದೆ ಎಲ್ಲ ವಿಕ್ಟಿಮ್ಸ್ ಇದ್ದಾರೆ. ಇವರೆಲ್ಲರೂ ನಿಮ್ಮ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದಾರೆ? ಜಸ್ಟ್ ಲೈಕ್ ಅ ಫ್ಯಾಮಿಲಿ. ಎಸ್, ಲೈಕ್ ಎ ಫ್ಯಾಮಿಲಿ. ಈಗ ಪ್ರಶ್ನೆ ಏನು ಹೇಳುತ್ತೆ ಅಂದ್ರೆ, ಈ ಫ್ಲೂಟ್ ಮ್ಯಾನ್ ಇಷ್ಟಕ್ಕೂ ಒಂದು ಫ್ಯಾಮಿಲಿನ ಯಾಕೆ ಮಾಡ್ತಿದ್ದಾನೆ? ಅದು ಕೂಡ ಕ್ಲಿಯರ್ ಇಲ್ಲ ಸರ್. ನನ್ಗನ್ಸುತ್ತೆ ಮ್ಯಾಂಗೋಲಾ ಅಲ್ಲಿ ಸುಮ್ಮನೆ ಕೂತ್ಕೊಂಡಿದ್ದ ಅಂತ. ಸರ್, ಮ್ಯಾಂಗೋಲಾ ಅಲ್ಲದೆ ಬೇರೆ ಯಾರೋ ಒಬ್ರು ಇದ್ದಾರೆ, ಅವರು ಈ ಥಿಯರಿ ಒಳಗೆ ಫಿಟ್ ಆಗ್ತಾರೆ. ಯಾರು? ಒಬ್ಬ ಅನಾಥ ಹುಡುಗ. ಫ್ಯಾಮಿಲಿಯಿಂದ ಯಾವತ್ತೂ ಅವನಿಗೆ ಸಂತೋಷನೇ ಸಿಕ್ಕಿಲ್ಲ. ಶಿತೇಜ್. ಸರಿ, ಹಾಗಾದ್ರೆ ಆ ಶಿದ್ದಿತ್ ಮೇಲೆ ಒಂದು ಕಣ್ಣಿಡು. ಒಂದು ವೇಳೆ ಅವನ ಫ್ಯಾಮಿಲಿನ ಸೃಷ್ಟಿ ಮಾಡ್ತಿದ್ದಾನೆ ಅಂದ್ರೆ, ಫ್ಲೂಟ್ ಮ್ಯಾನ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಈ ಫ್ಯಾಮಿಲಿನ ಪೂರ್ತಿ ಮಾಡೋಕ್ಕೆ ಯಾರ್ಯಾರು ಬಾಕಿ ಇದ್ದಾರೆ? ಒಂದು ತಾಯಿ ಮತ್ತೆ ಒಂದು ಸಣ್ಣ ಮಗು.
ಒಂದು ತಾಯಿ ಮತ್ತೆ ಒಂದು ಸಣ್ಣ ಮಗು. ಅಂದ್ರೆ ಈಗ ಈ ಫ್ಲೂಟ್ ಮ್ಯಾನ್ಗೆ ಒಂದು ತಾಯಿ ಮತ್ತೆ ಮಗು ನಾವು ಕೊಡೋಣ. ನನ್ನ ಪ್ರೀತಿಯ ಕುಟುಂಬ, ನಿಮ್ಮೆಲ್ಲರನ್ನು ಹೀಗೆ ಒಟ್ಟಿಗೆ ನೋಡ್ತಾ ಇದ್ರೆ ನನಗೆ ತುಂಬ ಖುಷಿಯಾಗುತ್ತೆ. ಆದರೆ ನನಗೆ ಗೊತ್ತು ನಿಮ್ಮೆಲ್ರಿಗೂ ನನ್ನ ಮೇಲೆ ಕೋಪ ಇದೆ ಅಂತ. ಯಾಕಂದ್ರೆ ನಾನು ನನ್ನ ಫ್ಯಾಮಿಲಿನ ಇಲ್ಲಿವರೆಗೂ ಕಂಪ್ಲೀಟ್ ಮಾಡೋಕ್ಕೆ ಆಗಿಲ್ವಲ್ಲ. ನಾವು ಕೂತ್ಕೊಳ್ಳೋಂಥ ಈ ಜಾಗದಲ್ಲಿ ಇನ್ನೂ 2 ಚೇರ್ ಖಾಲಿ ಇದೆ. ಆದರೆ ನಿಮ್ಮೆಲ್ರಿಗೂ ಚೆನ್ನಾಗಿ ಗೊತ್ತು ತಾನೆ ನಾನೆಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತ. ಆ ಸೂಪರ್ ಕಾಪ್ಸ್ ಇಲ್ಲಿಗೆ ಬಂದಾಗಿಂದ ಎಲ್ಲ ಎಡವಟ್ಟಾಗೋಯ್ತು. ಪ್ರಮಾಣ ಮಾಡಿ ಹೇಳ್ತೀನಿ, ಮುಂದಿನ 48 ಗಂಟೆಗಳ ಒಳಗೆ ನಾನು ನಮ್ಮ ಈ ಫ್ಯಾಮಿಲಿನ ಕಂಪ್ಲೀಟ್ ಮಾಡೇ ಮಾಡ್ತೀನಿ. ಆದಿ, ಮಯಾಂಕ್, ಈ ಪೂರ್ತಿ ಗಾರ್ಡನಲ್ಲಿ ನನ್ನ ಕಣ್ಣಿದೆ, ಆದ್ರೆ ಈ ಕ್ಷಿತಿಜ್ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಮ್ಯಾಮ್, ಕ್ಷಿತಿಜ್ ಮನೆ ಲಾಕ್ ಆಗಿದೆ. ಫ್ಲೂಟ್ ಮ್ಯಾನ್ 2 ಡೇಸಿಂದ ಯಾವುದೇ ಕೃತ್ಯ ಮಾಡಿಲ್ಲ. ಯಾವಾಗ ಏನು ಬೇಕಾದರೂ ಆಗ್ಬೋದು. ಆದಿ, ಫ್ಲೂಟ್ ಸೌಂಡ್. ಸ್ನೇಹ, ಮ್ಯಾಮ್, ಇಲ್ಲಿ ಎಲ್ಲರೂ ಮನೆ ಕಡೆ ಓಡ್ತಾ ಇದ್ದಾರೆ. ಮತ್ತೆ ಫ್ಲೂಟ್ ಮ್ಯಾನ್ ಇನ್ನೂ ಬರಲೇ ಇಲ್ಲ. ಅಯ್ಯೋ, ಸ್ನೇಹ, ಎಲ್ಲರೂ ಅವ್ರವ್ರ ಮನೆಗೆ ಹೋದ್ರು. ಹಾ, ನಾನು ಗ್ರೂಪ್ ಮೇಲೆ ಕಣ್ಣಿಟ್ಟಿದ್ದೀನಿ. 1 ಸೆಕೆಂಡ್. ಲಾರಾ ಲಾರಾ, ಮೋನಿಕಾ, ಮೋನಿಕಾ, ಮಯಾಂಕ್, ಕ್ಯಾನ್ ಯು ಹಿಯರ್ ಮೀ? ಲಾರಾ, ನಿನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ. ಹಲೋ ಲಾರಾ. ಮೋನಿಕಾನ್ ಮನೇಲಿ ಒಂದು ಟ್ರ್ಯಾಪ್ ಡೋರ್ ಇದೆ. ನಾನು ಒಳಗೆ ಹೋಗ್ತಿದ್ದೀನಿ. ಕೆಲವು ಮೆಟ್ಲಿದೆ, ತುಂಬಾ ಕತ್ಲಿದೆ. ಐಲ್ ಕೀಪ್ ಯು ಇನ್ಫಾರ್ಮ್ಡ್. ಪಲಾಶ್, ಬಿಡು ನನ್ನನ್ನ. ಏನ್ ಮಾಡ್ತಿದ್ಯಾ ನೀನು? ಪಲಾಶ್, ಬಿಡು ನನ್ನನ್ನ. ಹೆದರ್ಬೇಡ ಮೋನಿಕಾ, ಈ ಇಂಜೆಕ್ಷನ್ ಸ್ಲೋ ಆಗಿ ನಿನ್ ಜೀವನ ತೆಗೆದು ಬಿಡುತ್ತೆ. ಅದಾದ್ಮೇಲೆ ನಿನಗೆ ಹಾಗೆ ಸ್ನೇಹ ಒಳಗೆ ಒಂದು ಹೊಸ ಜೀವನ ಸೇರಿಸ್ತೀನಿ. ಅದಾದ್ಮೇಲೆ ನಾವೆಲ್ಲರೂ ಖುಷಿ ಖುಷಿಯಾಗಿ ಒಂದು ಒಳ್ಳೆ ಫ್ಯಾಮಿಲಿ ಆಗಿರೋಣ. ಪಲಾಶ್, ನಿನಗ್ ತಲೆ ಕೆಟ್ಟಿದೆ. ನನ್ನೇನ್ ಹೆಂಡ್ತಿ, ಸ್ನೇಹ ನಮ್ ಮಗಳು, ನಮ್ದು ಒಳ್ಳೆ ಫ್ಯಾಮಿಲಿ. ಇಲ್ಲ, ಒಳ್ಳೆ ಫ್ಯಾಮಿಲಿ ಈ ತರ ಇರೋದಿಲ್ಲ. ಇದು ಒಳ್ಳೆ ಫ್ಯಾಮಿಲಿ ಅಂದ್ರೆ. ಏನ್ ಮಾತಾಡ್ತಿದ್ಯಾ? ಪ್ರಜ್ಞೆ ಇದೆಯಾ ನಿನ್ಗೆ? ನನಗ್ ಪೂರ್ತಿ ಪ್ರಜ್ಞೆ ಇದೆ. ಒಂದ್ ವೇಳೆ ನಿನಗ್ ಪ್ರಜ್ಞೆ ಇದ್ದಿದ್ರೆ ಇವತ್ ನಾನು ನನ್ನ ಮನೆ ಬೇಸ್ಮೆಂಟ್ ನಲ್ಲಿ ಒಂದು ಹೊಸ ಫ್ಯಾಮಿಲಿ ಕಟ್ಟೋ ಅವಶ್ಯಕತೆ ಇರಲಿಲ್ಲ. ಈಗ ಸಾಕು, ನನಗೆ ನೀನು ಮತ್ತೆ ಸ್ನೇಹ ಬೇಕು ಅಷ್ಟೇ. ಇವತ್ತು ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಗೇ ಆಗುತ್ತೆ. ಬೇಡ ಪಲಾಶ್, ಪಲಾಶ್ ನೋಡು, ಇವತ್ತು ನನ್ನ ಕನಸು ನನ್ಸಾಗ್ತಾ ಇದೆ ಮೋನಿಕಾ. ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಪಲಾಶ್, ನನ್ ಮಾತು ಕೇಳು. ಇಲ್ಲ, ನಾನ್ ಕೇಳಲ್ಲ. ಪಲಾಶ್, ಅದಲ್ಲ, ಏನೂ ಆಗಲ್ಲ. ಪಲಾಶ್, ನಾನೇನೆಲ್ಲ ಮಾಡಿದೀನೋ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಬಟ್ ಒಂದ್ಸಲ ಸ್ನೇಹ ನೋಡು, ಅವಳಿನ್ನೂ ಚಿಕ್ಕ ಮಗು. ಪಲಾಶ್, ಪಲಾಶ್, ಬೇಡ. ಮಯಾಂಕ್, ಇಲ್ಲೊಂದು ಡಾರ್ಕ್ ಟನಲ್ ಇದೆ ಆಸ್ ಎ ಪ್ಯಾಸೇಜ್. ಮತ್ತೆ ಏನೂ ಕಾಣಿಸ್ತಾ ಇಲ್ಲ. ಮಯಾಂಕ್, ಲಾರಾ ನೋಡ್ದ್ಯಾ ನೀನು? ಅವಳ ಹತ್ರನೇ ಮಾತಾಡ್ತಿದ್ದಾರೆ. ಸಿಗ್ನಲ್ ಕಟ್ ಆಯ್ತು. ಎಲ್ಲಿ ಹೋದ್ಲು? ಲಾರಾ, ಲಾರಾ,
ನೀನೇನ್ ಹೇಳ್ತೀಯೋ ಅದನ್ನೆಲ್ಲ ನಾನು ಮಾಡ್ತೀನಿ. ದಯವಿಟ್ಟು ಹೀಗ್ ಮಾಡಬೇಡ ಪಲಾಶ್. ಪಲಾಶ್ ಬಿಟ್ಬಿಡು ನನ್ನನ್ನ. ಪಲಾಶ್ ನೀನೇನ್ ಹೇಳ್ತೀಯೋ ಅದನ್ನೆಲ್ಲ ಮಾಡ್ತೀನಿ. ದಯವಿಟ್ಟು ನನ್ನನ್ನ ಬಿಟ್ಬಿಡು. ಏನು ಮಾಡ್ಬೇಡ ಪಲಾಶ್. ಮಯಾಂಕ್, ಆರ್ ಯು ದೇರ್? ಡ್ಯಾಮ್, ಜಾಮರ್ಸ್ ಇದೆ ಇಲ್ಲಿ. ಪಲಾಶ್, ಪ್ರಯತ್ನ ತುಂಬಾ ಚೆನ್ನಾಗಿ ಮಾಡಿದೆ, ಆದ್ರೆ ನಾನು ನಿನ್ನ ಕಂಡಿಡ್ದೆ. ಸೂಪರ್ ಕಾಪ್ ಲಾರಾ, ವೆಲ್ಕಮ್. ನನ್ನ ಈ ಒಂದು ಫ್ಯಾಮಿಲಿಗೆ ನಿನಗೆ ಸ್ವಾಗತ. ಲಾರಾ, ದಯವಿಟ್ಟು ಇವನಿಂದ ನನ್ನನ್ನು ಕಾಪಾಡು. ಇವನಿಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಲಾರಾ. ಐ ಸೆಡ್ ಡ್ರಾಪ್ ದಟ್ ಇಂಜೆಕ್ಷನ್. ಇಂಜೆಕ್ಷನ್ನ ಕೆಳಗ್ ಬಿಸಾಕು. ಶೂಟ್ ಮಾಡಕ್ಕೆ ನನಗೆ 1 ಸೆಕೆಂಡು ಆಗಲ್ಲ. ಐ ಸೆಡ್ ಡ್ರಾಪ್ ಇಟ್. ಒಂದು ಫ್ಯಾಮಿಲಿಯಲ್ಲಿ ಕಷ್ಟ ಅಂತ ಬಂದ್ರೆ ಆಗ ಫ್ಯಾಮಿಲಿ ಮೆಂಬರ್ಸೇ ಸಪೋರ್ಟಿಗೆ ಬರೋದು. ಇವತ್ತು ನನಗೆ ತೊಂದರೆ ಬಂದಿದೆ, ನನ್ನ ಪರಿವಾರದವರೇ. ಜಾಸ್ಮಿನ್, ಜಾಸ್ಮಿನ್, ನಾನ್ ಲಾರಾ. ಇಲ್ಲೋಡು, ನಾನ್ ಪೊಲೀಸಿಂದ ಎಲ್ಲ ಹಿಂದೆ ಹೋಗಿ. ಜಾಸ್ಮಿನ್, ನಾನ್ ಲಾರಾ. I said back off. I said back off. ಹಿಂದೆ ಹೋಗಿ, ಹಿಂದೆ ಹೋಗಿ. ಅವ್ರ ಮುಖದ ಮೇಲೆ ಈ ಚಿಪ್ಸ್ ಮೋಸ್ಟ್ಲಿ ಇವ್ರನ್ನ ಪ್ರೋಗ್ರಾಮ್ ಮಾಡಿದ್ದಾರೆ. ನನ್ ಚಿಕ್ಕಪ್ಪನಿಗೆ ಹೊಡಿತೇನೆ ನೀನು? I said back off. ಎಲ್ಲರೂ ಹಿಂದೆ ಹೋಗಿ. ನಾನ್ ನಿಮಗೆ ಹರ್ಟ್ ಮಾಡಕ್ ಇಷ್ಟ ಇಲ್ಲ. ಪ್ಲೀಸ್ ಎಲ್ಲರೂ ಹಿಂದೆ ಹೋಗಿ. ಪ್ಲೀಸ್, ಪ್ಲೀಸ್. ನನ್ನ ತಮ್ಮನ್ಗೂ ಹೊಡೆದ್ಯಾ ಇನ್ನು? ಜಾಸ್ಮಿನ್, ಜಾಸ್ಮಿನ್ ಎದ್ದೇಳು. ಜಾಸ್ಮಿನ್, ಜಾಸ್ಮಿನ್, ನಿನ್ನ ಹತ್ರನೇ ಮಾತಾಡ್ತಿರೋದು. ವಂಶಿಕಾ, ವಂಶಿಕಾ, ನಿನಗೆ ಹರ್ಟ್ ಮಾಡೋ ತರ ಮಾಡ್ಬೇಡ ಜಾಸ್ಮಿನ್. ಜಾಸ್ಮಿನ್ ಪ್ಲೀಸ್, ಜಾಸ್ಮಿನ್ ಪ್ಲೀಸ್. ಜಾಸ್ಮಿನ್,
ಹುಷಾರಾಗ್ ಬಾ. ಅಯ್ಯೋ ಓಕೆ. ಲಾರಾ 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 ನಿನ್ಗೇನು ಆಗಿಲ್ಲ ತಾನೆ? ಏನಾಯ್ತಲ್ಲ ಓಕೆ ತಾನೆ? ಹೇಳು. ಅರೆ ಫ್ಲೂಟ್ ಮ್ಯಾನ್ ಸಿಕ್ಕನಾ? ಲಾರಾ ನಾನು ಹುಷಾರಾಗಿದ್ದೀನಿ. ಫ್ಲೂಟ್ ಮೆನ್ ಕತೆ ಮುಗೀತು. ಆದ್ರೆ ಅವನ ಜೊತೆಗೇನೆ ಇನ್ನೂ ತುಂಬಾ ಜೀವಗಳು ಹೋಯ್ತು. ಹೇಳು, ಏನಾಯ್ತು? ನನ್ನ ಕೈಯಿಂದ ಒಬ್ಬ ಕ್ರಿಮಿನಲ್ ಸತ್ತಿರ್ಬೋದು, ಆದ್ರೆ ಆ ಕ್ರಿಮಿನಲ್ ಮುಖವಾಡದ ಹಿಂದೆ ಒಬ್ಬ ಅಂಡರ್ ಕಾನ್ಫಿಡೆಂಟ್ ಮತ್ತೆ ಅವನ ಹೆಂಡತಿ ಕೊಂಕ್ ಮಾತಿಂದ ತಲೆ ಕೆಟ್ಟಿರೋ ಪಾಪ ಪಲಾಶ್ ಆಗಿದ್ದ. ಆದ್ರೆ ಲಾ ಕ್ರಿಮಿನಲ್ಸ್ನ ನಾವ್ ವಿಕ್ಟಿಮ್ ಅಂತ ಹೇಳ್ಕೊಂಡು ಕ್ರೈಮ್ ಮಾಡೋ ಅವಕಾಶ ಕೊಡಲ್ಲ. ಈ ತರ ACP ಸರ್ ಹೇಳ್ತಾರೆ. ಕೇವಲ ಒಂದು ಬಲೂನ್ನ ಹೊಡೆದಾಕಿದ್ದಕ್ಕೆ ಅಂಥವ್ರನ್ನ ಹುಡ್ಕೊಂಡು ಹೋಗಿ ಸಾಯಿಸೋವಂಥವ್ರು ಯಾರು ಇರ್ತಾರೆ ಹೇಳು? ಬಹುಶಃ ಕೊಲೆಗಾರ ಯಾರು ಬೇಕು ಅಂತ ಬಲೂನ ಹೊಡೆದಾಕ್ತಿದ್ದಾರೋ ಅವರನ್ನೇ ಕೊಲೆ ಮಾಡ್ತಿರ್ಬೋದು. ಸನ್ನಿ ಅಣ್ಣ